ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗರತ್ನಜಿ. ಉಡುಪಿ ಜಿಲ್ಲೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆದೂರು ಇಲ್ಲಿ ಶಿಕ್ಷಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತು ನನ್ನ ಜೊತೆಗೆ 4ನೇ ತರಗತಿ ಮಕ್ಕಳಿದ್ದಾರೆ. ಅವರ ಪರಿಚಯವನ್ನು ಅವರೇ ಮಾಡಿಕೊಡ್ತಾರೆ. ಮಕ್ಕಳೇ, ಇದೆಂತ ಅಂತೇಳಿ ಗೊತ್ತಿಲ್ಲ? ನೋಡಿದ್ದೀರಾ ಇದನ್ನು? ಎಂತ ಅಂತ ಹೇಳ್ತಿದ್ದೆ ನಾನು? ಏನಂತ ಕರೀತಾರೆ? ವೆರಿ ಗುಡ್. ಬಿಡಿ 10 100 ಅಂತಿದೆ ಅಲ್ವಾ? ಸರಿ, ಇದ್ರ ಹೆಸರು ಎಂತ ಅಂತ ಗೊತ್ತಾ? ಇಲ್ಲ ಅಲ್ಲ, ಇದನ್ನ ಡೀನ್ ಬ್ಲಾಕ್ ಅಂತ ಹೇಳಿ ಕರೀತಾರೆ. ಏನಂತ ಕರೀತಾರೆ? ಡೀನ್ ಬ್ಲಾಕ್. ಇದನ್ನ ಉಪಯೋಗಿಸಿ ನಾವು ಗುಣಾಕಾರವನ್ನ ಮಾಡ್ಬೋದು ಅಥವಾ ಮಗ್ಗಿ, ಎರಡು ಒಂದೇ ಅಲ್ವಾ? ಸೊ ಹೇಗೆ ಮಗ್ಗಿ ಮಾಡೋದು ಅಂತೇಳಿ ಹೇಳಿಕೊಡ್ತೇನೆ. ಈಗ ಸಾಧಾರಣವಾಗಿ ಮಕ್ಕಳಿಗೆ 10ರವರೆಗೆ ಸುಲಭದಲ್ಲಿ ಮಗ್ಗಿ ಕಲ್ತು ಬಿಡ್ತಾರೆ ಅಲ್ಲ, 10 ಬಂದ್ಬಿಡುತ್ತೆ. ಆದರೆ 11ನೇ ಮಗ್ಗಿಯಿಂದ ಸ್ವಲ್ಪ ಕಷ್ಟ ಆಗ್ತಾ ಹೋಗ್ತದೆ. ಇದರಲ್ಲಿ ನೀವು 10 ಒಳಗಿನ ಮಗ್ಗಿಯೂ ಮಾಡ್ಲಿಕ್ಕೆ ಈ ಒಂದೊಂದಂತೇಳಿ ಹೇಳಿದ್ರಲ್ಲ, ಇದನ್ನು ಉಪಯೋಗಿಸ್ಕೊಂಡ 10 ನಂತರದ ಮಗ್ಗಿಯೂ ಮಾಡ್ಲಿಕ್ಕೆ ನಾನಿವತ್ತು ನಿಮಗೆ 10 ನಂತರದ ಮಗ್ಗಿಯನ್ನು ಮಾಡೋದು ಹೇಗೆ ಅಂತೇಳಿ ಹೇಳಿಕೊಡ್ತೇನೆ. ಈಗ ಉದಾಹರಣೆಗೆ ನಮಗೆ 12 14 ಬೇಕು ಅಂತ ಇಟ್ಕೊಳ್ಳಿ. ಎಷ್ಟು ಅಂತೇಳಿ ಗೊತ್ತಿಲ್ಲ. 12 14 ಎಷ್ಟು ಅಂತ ನಿಮಗೆ ಇಲ್ಲ ಅಲ್ಲ? ಸುಲಭದಲ್ಲಿ ಕಂಡುಹಿಡಿಯುವುದು ಹೇಗೆ ಹೇಳಿದ್ರೆ, ನೀವೇ ಹೇಳಿದ್ರಿ ಇದರಲ್ಲಿ ಎಷ್ಟಿತ್ತ? 10 ಇತ್ತು. ಒಗ್ಗಲಿಗೆ 10ಅನ್ನ ಇಡುದು. ಆ ನಂತರ ಇನ್ನೊಂದು 10 ಇತ್ತಲ್ಲ, ಇಲ್ಲಿ ನೋಡಿ, ಹೀಗೆ ಇದನ್ನು ತಾಕ್ಸಿ ಇಡ್ಬೇಕು. ಹಿಂಗೆ ಇಡುಕಾಗ ಈ ಥರ ಇಡುಕಾಗ ಇಲ್ಲಿ ಜಾಗ ಬಿಟ್ಟು ಹೀಗೆ ಇಲ್ಲಿ ಜಾಗ ಉಳಿಬೇಕು. ಈ ಥರ ಇಡಬೇಕು. ಆಮೇಲೆ ಎಷ್ಟು ಹೇಳಿದ್ದು ನಾನು? 12 14 ಅಲ್ವಾ? ಈಗ 10 ಆಯಿತು, 11 12 ಆಯಿತು ಅಲ್ವಾ? 11 12 ಆಯಿತು. ಆಮೇಲೆ 14 ಬೇಕಲ್ವಾ? 2 2 4. ಸರಿ, ಚಂದ ಮಾಡಿ ಇಟ್ಕಣಕ 12 14 ಇದೆ. ಅರ್ಥ ಆಯ್ತಾ? ಆಮೇಲೆ 10 ನಂತರದ ಮಗ್ಗಿ ಅಂತ ಹೇಳಿದಾಗ ನಿಮಗೆ ಗೊತ್ತಿದೆ 100 ಮೇಲೆ ಬರುತ್ತೆ ಅಲ್ವಾ? ಯಾಕಂದರೆ 10 100, ಅದ್ರ ನಂತರ ಬರೋ ಮಗ್ಗಿಯಲ್ಲಿ ಏನಾಗಿರುತ್ತೆ? 100 ಮೇಲೆ ಬರುತ್ತೆ ಅಲ್ವಾ? ಸೊ ಏನು ಮಾಡೋದು ಈಗ? 12 10 ಅಂದರೆ 100 ಮೇಲಿಂದ ಬರ್ತಾ ಇರೋದು ಅಲ್ವಾ? ಈಗ ಏನು ಮಾಡೋದು? 100ದ್ದು ಒಂದನ್ನು ಇಲ್ಲಿ ಎಸ್ ಚಂದ ಮಾಡಿ ಜೋಡಿಸ್ಬೇಕು. ಚಂದ ಮಾಡಿ ಜೋಡಿಸ್ಬೇಕು. ಗ್ಯಾಪ್ ಬಿಡೋಕ್ಕಾಗ. ವೆರಿ ಗುಡ್. ಆಮೇಲೆ ಈ ಕಡ್ಡಿ ಇರುತ್ತಲ್ಲ, 10 ಕಡ್ಡಿ, ಅದನ್ನು ಇಲ್ಲಿ ಎಷ್ಟಿಡ್ಲಕ್ಕ? ಇಲ್ಲಿ ಎಷ್ಟಿದೆ? 4 ಇದೆ. ಅದೇ ಸೈಜ್ ಆದ್ರಿಂದ ಇಲ್ಲಿ ನಾವೇನು ಮಾಡ್ಲಕ್ಕ? 4 ಕಡ್ಡಿಯನ್ನು ಇಡ್ಲಕ್ಕೆ. ವೆರಿ ಗುಡ್. ಇಲ್ಲಿ 4 ಇಟ್ವಿ. ಅರ್ಥ ಆಯ್ತಾ? ಆಮೇಲೆ ಇಲ್ಲಿ ಎಷ್ಟಿದೆ? 2 ಇದೆ ಅಲ್ವಾ? ಇಲ್ಲೇ 2 ಕಡ್ಡಿಯನ್ನು ಇಡಬೇಕು. ಇಷ್ಟ ಆದ್ರೆ ಆಯ್ತಾ? ಇಲ್ಲ, ನಮಗೆ ಚೌಕಾಕೃತಿ ಮಾಡಬೇಕು. ಚೌಕಾಕೃತಿ ಮಾಡ್ಕಂದ್ರೆ ಈಗ ಇದು ಚೌಕಾಕೃತಿ ಆಯ್ತಾ? ಎಂತ ಮಾಡ್ತೀಗ? ವೆರಿ ಗುಡ್. ಇಲ್ಲಿ ಎಷ್ಟು ಬರುತ್ತೆ ಅಂತ ಹೇಳಿ ನೋಡಿ, ಅದಕ್ಕೆ ಸರಿ ಸಮಾನವಾಗಿ ಇಡ್ಬೇಕು. ಈಗ ಚೌಕಾಕೃತಿ ಆಯ್ತಾ? ಚೌಕಾಕೃತಿ ಆಯ್ತಲ್ಲ? ಈಗ ಏನು ಮಾಡಬೇಕು ಕೇಳಿದರೆ, ಈ ಚೌಕಾಕೃತಿಯಿಂದ ನಾವು ಮೊದಲು ಇಟ್ಟಿತ್ತಲ್ಲ ಈ ಕಡ್ಡಿ, ಇದರಲ್ಲಿ ಎಷ್ಟಿತ್ತೀಗ? 14 ಇತ್ತ ಅಲ್ಲ? 10 4 ಅಲ್ವಾ? ಇದನ್ನು ತೆಗಿಬೇಕು. ಆಮೇಲೆ ಮತ್ತೆ 12ಅನ್ನು ತೆಗಿಬೇಕು. ಹಂಗೆ ತೆಗೆದ್ರೂ ಚೌಕಾಕೃತಿಯೇ ಉಳಿಯುತ್ತೆ ಅಲ್ಲ? ಈಗ ಇದನ್ನು ಎಣ್ಸೋಣ. ಎಸ್, ಇಲ್ಲಿ ನೋಡಿ, ಇದರಲ್ಲಿ 100 ಇದೆ ಅಂತ ನೀವೇ ಹೇಳಿದ್ದೀರಿ. 100 ಇದೆ, ಹೌದು. ಆಮೇಲೆ 100ಕ್ಕೆ 10 ಸೇರಿಸಿದ್ರೆ ಎಷ್ಟಾಯ್ತು? 120, 130, 140, 150, 160, 162, 164, 166, 167,
ಇಲ್ಲ ಅಲ್ಲ, ಬಹಳ ಸುಲಭದಲ್ಲಿ ಇದನ್ನು ಉಪಯೋಗಿಸಿ ನಾವು ಮಗ್ಗಿಯನ್ನು ಮಾಡலாம். ಆದರೆ ಹ್ಯಾಂಗ್ ಮಾಡಬೇಕು ಅನ್ನುವ ತಂತ್ರವನ್ನು ನೀವು ತಿಳ್ಕೊಂಡ್ರೆ ಆಯ್ತು. ಈಗ ನಾವು 12 10 ಮೇಲೆ ನೋಡಿದ್ವಿ ಅಲ್ವಾ? 12 2ಲಿ ಅಥವಾ 13 3ಲಿ ಎಲ್ಲ ಬೇಕಾದ್ರೆ ಹ್ಯಾಂಗ್ ಮಾಡೋದು ಅಂತೇಳಿ ಅಲ್ಲ, ಮಾಡೋಣ, ಅದನ್ನು ಟ್ರೈ ಮಾಡೋಣ. ಈಗ 13 3ಲಿ ಮಾಡೋಣ. ಹೆಂಗ್ ಮಾಡೋದು ಈಗ? ಈಗ 10. ವೆರಿ ಗುಡ್. ಇಲ್ಲಿ ಎಷ್ಟು ಪಂಚಮಿ? 3 ಇಲ್ಲಿ. ವೆರಿ ಗುಡ್. ಆಮೇಲೆ 13 ಎಷ್ಟಲಿ ಬೇಕು ನಮ್ಗೆ? 3ಲಿ ಬೇಕಲ್ವಾ? ಇಲ್ಲಿಗ 10 ಗಡ್ಡೆ ಇಡ್ಕ? ಇಲ್ಲ, ಯಾಕಂದ್ರೆ ಬಿಡಿ ಸಾಕು ನಮ್ಗೆ, 10 ಬೇಡ. 13 3ಲಿ ಇಷ್ಟೇ. ವೆರಿ ಗುಡ್. 9ಗಿಂತ ಮೇಲಾದ್ರೂ ಮಾತ್ರ ನಾವು 10 ಕಡ್ಡಿ ಇಡ್ಕ ಅಲ್ವಾ? ಇಲ್ಲಿದ್ರೆ ಬೇಡ. ಈಗ ಇಲ್ಲಿ 13 ಇದೆ, ಇಲ್ಲಿ 3 ಇದೆ. ಇದನ್ನೇನ್ ಮಾಡೋದು ಈಗ? ಇದನ್ನ ಚಂದ ಮಾಡಿ ಎಷ್ಟು ಬೇಕಿನ್ನೀಗ? 1. ಆಮೇಲೆ ಇಲ್ಲೀಗ ಎಷ್ಟು ನಿಮಿಷ ಅಂತ? 6 ಅಲ್ಲ, ಯಾಕಂದ್ರೆ 3 ಇತ್ತಲ್ಲ. ಇದು ಮಾತ್ರ ಚೌಕ ಬರಲಿಲ್ಲ, ಆಯತಾಕಾರ ಬಂತಲ್ವಾ? ಅಡ್ಡಿಲ್ಲ, ಏನಂದ್ರೆ ತೊಂದರೆ ಇಲ್ಲ ಆಯ್ತಾ? ಚಂದ ಮಾಡಿ. ಈಗ ಎಂತ ಮಾಡ್ಕ? ಇಟ್ಕೊಂಡಿದ್ದನ್ನು ತೆಗಿಬೇಕು. ಇದು ತೆಗಿದಿದ್ರು ನಮ್ಗೆ ಮಗ್ಗಿಲೆಕ್ಕ. 13 ತೆಗಿಬೇಕು, 3 ತೆಗಿಬೇಕು. ಲೆಕ್ಕ ಮಾಡೋಣ. 13 3ಲಿ ಎಷ್ಟಂತ? 10 20 30 33 36 39. ವೆರಿ ಗುಡ್. 13 3ಲಿ ಎಷ್ಟಾಯ್ತು? 39 ಆಯ್ತು. ಹೀಗೆ ಈ ನೀಮ್ ಬ್ಲಾಕ್ ಅನ್ನು ಉಪಯೋಗಿಸ್ಕೊಂಡು ನಾವೇನ್ ಮಾಡ್ಬೋದು? ಗುಣಾಕಾರವ ಮಗ್ಗಿಯನ್ನ ಸುಲಭದಲ್ಲಿ ಮಾಡಲಿಕ್ಕೆ ಸಾಧ್ಯ. ಅರ್ಥ ಆಯ್ತಾ? ಕಷ್ಟ ಆಯ್ತಲ್ಲ? ಅರ್ಥ ಆಯ್ತಲ್ಲ? ವೆರಿ ಗುಡ್. ಮಕ್ಕಳೇ, ನಾನು ಹೇಳಿಕೊಟ್ಟದೀಗ ಅರ್ಥ ಆಯ್ತಾ? ಹೌದಾ? ಗ್ಯಾರಂಟಿ? ನಂಗೆ ಚೆಕ್ ಮಾಡುವ ಈಗ. ಯಾಕಂದ್ರೆ ನಂಗೆ ಗೊತ್ತಾಗ್ಬೇಕಲ್ಲ ನಿಮ್ಗೆ ಅರ್ಥ ಆಯ್ತಾ ಇಲ್ಲ ಅಂತ ಹೇಳಿ. ಅವಾಗ ಎಂತ ಮಾಡೋದು ಈಗ? ನೀವೇ ಮಾಡಿ, ನಾನೇನು ಹೆಲ್ಪ್ ಮಾಡೋದಿಲ್ಲ. ಸರಿಯಾ? ನೀವೆಷ್ಟೊಂದು ಮಗ್ಗಿ ಮಾಡ್ತೀರಿ? 14 4ಲಿ ಮಾಡ್ತೀರಿ. ನೀವೆಷ್ಟೊಂದು ಮಾಡ್ತೀರಿ? 12 6ಲಿ ಮಾಡ್ತೀರಿ. ಸರಿಯಾ? ಶುರು ಮಾಡಿ. ರೆಡಿ ಮಾಡ್ಕೊಂಡು ನಿಧಾನ ಮಾಡಿ, ಎಲ್ಲ ಒಟ್ಟಿಗೆ ಮಾಡಿ ಕಚ್ಚ ಕಚ್ಚ ಮಾಡಬೇಕು. ಏನು ಅರ್ಜೆಂಟ್ ಇಲ್ಲ. ನಿಲ್ಲಿ ಗಡಿಬಿಡಿ ಮಾಡಬೇಡಿ. ಈಗ ಎಕ್ಸ್ಟ್ರಾ ಇದ್ದದನ್ನು ಕಡಿತೀವಿ. 1 ನಿಮಿಷ, ಒಂದ್ಸಲ ನೋಡ್ಕೊಳ್ಳೋಣ. ಸರಿ. ಈಗ ಎಕ್ಸ್ಟ್ರಾ ಇದ್ದದೆಲ್ಲ ಏನು ಮಾಡಬೇಕು? ಈಗ ಮೊದಲೆಂತ ಹೇಳಿದೆ ನಾನು, ಯಾವುದನ್ನು ತೆಗಿಬೇಕು? ಬೇಸ್ ಇಟ್ಟಿದ್ದಲ್ವಾ, ಅದನ್ನು ತೆಗಿಚಾಕಿ. ಒಬ್ಬರೇ ತೆಗೀರಿ. ಎಲ್ಲ ಹೆಚ್ಚಾಕೊಂಬಿಡಿ. ಕನ್ಫ್ಯೂಸ್ ಆಗ್ತದೆ. ಈಗ ಲೆಕ್ಕ ಮಾಡಿ. 12 ಆಗಲಿ ಎಷ್ಟು?
ಹಾಕ್ಲಿ ಅಲ್ವಾ? 20, 30, 40, 42, 44, 46, 48, 50, 52, 54, 56. ವೆರಿ ಗುಡ್. 14 ಹಾಕಿ ಎಷ್ಟು? 56. ಅರ್ಥ ಆಯ್ತಾ? ಹಿಂಗೆ ಎಷ್ಟು ಬೇಕಾದ್ರೂ ಮಾಡೋಕ್ಕಾಗುತ್ತೆ ಇಲ್ಲಿ. ಅರ್ಥ ಆಯ್ತಾ? ಹಾಂ, ಈಸಿ ಅನಿಸ್ತಾ ಕಷ್ಟ ಅನಿಸ್ತಾ? ಕಲಿಕೆ ಹೇಗೆ ಅನಿಸ್ತೀಗ? ತುಂಬ ಖುಷಿ ಆಯ್ತಾ? ಹಾಂ, ಮಾಡ್ಲಕ್ಕೇನ ಅಲ್ಲ, ಬೇರೆಯವ್ರಿಗೆ ಹೇಳಿಕೊಡ್ತೀಯಾ? ಈಗ ನಿಮ್ಮ ಫ್ರೆಂಡ್ಸಿಗೆಲ್ಲ ಹೇಳಿಕೊಡೋ ಕೆಲಸ ಇರುತ್ತಾ? ನಮ್ದು ಅಲ್ಲ, ನಮ್ದಂದ್ರೆ ನೀವು ಅಲ್ಲ. ಸರಿ, ಜಾಣ